ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕುವವರು ಈಗ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಅಂದರೆ ಮಾರ್ಚು 14ನೇ ತಾರೀಕಿಂದ 4ನೇ ತಾರೀಕು ಏಪ್ರಿಲ್ ಅಲ್ಲಿ ತನಕ ಹೊಸ ರೇಷನ್ ಕಾರ್ಡ್ ಅರ್ಜಿಯನ್ನು ತಗೊಳ್ತಾ ಇದ್ದಾರೆ. ಅಂದರೆ ಹೊಸ ರೇಷನ್ ಕಾರ್ಡ್ ಆಗ್ತಾಯಿದೆ. ಯಾರೆಲ್ಲ ಅರ್ಜಿ ಹಾಕ್ಬೇಕು ಮತ್ತು ನಿಮಗೆ ಏನೇನು ಡಾಕ್ಯುಮೆಂಟ್ ಬೇಕು ಮತ್ತು ಎಲ್ಲಿ ಹಾಕ್ಬೇಕು ಅಂತ ತಿಳಿಸ್ಕೊಡ್ತೀನಿ. ನೀವು ನೋಡ್ತಿರ್ಬೋದು, ಈಗ ಹೊಸ ರೇಷನ್ ಕಾರ್ಡ್ ಓಪನ್ ಆಗಿದೆ, ಅಲ್ಲಿ ನೋಡ್ತಿರ್ಬೋದು ನೀವು. ಈಗ ನಿಮಗೆ ಮೊದಲನೇದಾಗಿ ರೇಷನ್ ಕಾರ್ಡ್ ಮಾಡಿಸೋದು ಎಲ್ಲಿ ಅಂತಂದರೆ ಒಂದು ಗ್ರಾಮವನ್ನು ಅಥವಾ ನಿಮ್ಮ ಪಕ್ಕದಲ್ಲಿ ಸೈಬರ್ ಸೆಂಟ್ರ್ ಅಥವಾ ಕಂಪ್ಯೂಟರ್ ಸೆಂಟ್ರ್ ಎಲ್ಲಿದೆ ಅಲ್ಲಿ ನೀವು ರೇಷನ್ ಕಾರ್ಡ್ನ ಮಾಡಿಸ್ಕೊಳ್ಬೋದು. ರೇಷನ್ ಕಾರ್ಡ್ನ ಅರ್ಜಿ ಹಾಕೋಕ್ಕೆ ಏನೇನು ಬೇಕಪ್ಪ ಅಂತಂದರೆ ದಾಖಲಾತಿ ಮೊದಲನೇದು ಎಲ್ಲರ ಆಧಾರ್ ಕಾರ್ಡು ಮತ್ತು ಚಿಕ್ಕ ಮಕ್ಕಳು ಅಂದರೆ 12 ವರ್ಷದಿಂದ ಒಳಗಿರೋಂಥ ಮಕ್ಕಳಿಗೆ ಜನನ ಪ್ರಮಾಣಪತ್ರ, ಆಧಾರ್ ಕಾರ್ಡು, 6 ವರ್ಷದ ಮೇಲ್ಪಟ್ಟವರಿಗೆ ಇನ್ಕಮ್ ಬೇಕಾಗುತ್ತೆ. ಇನ್ನು ಎಲ್ಲ ಸದಸ್ಯರ ಆಧಾರ್ ಕಾರ್ಡು, ಕ್ಯಾಸ್ಟು ಇನ್ಕಮ್ ಇರಲೇಬೇಕು, ಮ್ಯಾಂಡೇಟ್ರಿ. ಅಕಸ್ಮಾತ್ ಕ್ಯಾಸ್ಟ್ ಇಲ್ಲಾಂದರೂ ಇನ್ಕಮ್ ಇರಲೇಬೇಕು, ಇನ್ಕಮ್ ಮಾತ್ರ ಬೇಕಲೇಬೇಕು. ಆಧಾರ್ ಕಾರ್ಡು, ಕ್ಯಾಸ್ಟು ಇನ್ಕಮ್ಮು, ಜನನ ಪ್ರಮಾಣಪತ್ರ ಇಷ್ಟು ಬೇಕು. ಅಂದರೆ 12 ವರ್ಷ ಮೇಲ್ಪಟ್ಟವರಿಗೆ ಆಧಾರ್ ಕಾರ್ಡು, ಇನ್ಕಮ್ಮು, ಕ್ಯಾಸ್ಟು ಇಷ್ಟು ಸಾಕು. ಕ್ಯಾಶ್ ಇಲ್ಲದರೂ ಆಧಾರ್ ಕಾರ್ಡ್, ಇನ್ಕಮ್ ಎರಡೇ ಸಾಕು. ಕ್ಯಾಶ್ ಇಲ್ಲಾಂದ್ರೂ ನಡೆಯುತ್ತೆ. ಮತ್ತು ಇನ್ನೂ ಷರತ್ತು ನಿಯಮ ಏನೇನಪ್ಪ ಅಂತಂದರೆ, ನೀವು ಇಲ್ಲಿ ರೇಷನ್ ಕಾರ್ಡ್ ಸಲ್ಲಿಸ್ಬೇಕು ಅಂತಂದರೆ ಅರ್ಜಿನ ಒಂದು OTP ಇಂದ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲ ಯಾರು ಮೆಂಬರ್ ಇದ್ದೀರಾ, ನೀವು ಹೊಸ ರೇಷನ್ ಕಾರ್ಡ್ ಎಷ್ಟು ಜನ ಸೇರ್ಕೊಳ್ತಿದ್ದೀರಾ ಅಷ್ಟು ಜನ ತಮ್ಮನ್ನು ಕೊಡಬೇಕಾಗುತ್ತೆ. ಅಂದರೆ ನಿಮ್ಮ ಬೆರಳಚ್ಚನ್ನು ಬಯೋಮೆಟ್ರಿಕ್ ಕೊಡಬೇಕಾಗುತ್ತೆ. ಅಕಸ್ಮಾತ್ ನಮ್ಗೆ ಬಯೋಮೆಟ್ರಿಕ್ ಕೊಡೋಕ್ಕಾಗಲ್ಲ, ಬೇರೆ ಎಲ್ಲೋ ಇದ್ದೀರಾ ಅಂತಂದರೆ OTPನ ನೀವು ಹೇಳಲೇಬೇಕು. ಅಂದರೆ ಒಂದು ದಿನದಲ್ಲಿ 2 ಗಂಟೆ ಟೈಮ್ ರೇಷನ್ ಕಾರ್ಡ್ ಬಿಡೋದು. 2 ಗಂಟೆ ಒಳಗಡೆ ನೀವು ಜಲ್ದಿ ಬೇಗ OTPನ ಕ್ಲಿಕ್ ಮಾಡ್ಕೊಳ್ಬೇಕು. ಸರ್ವರ್ ತುಂಬ ಸ್ಲೋ ಇರುತ್ತೆ. ಈಗ ನೀವು ರೇಷನ್ ಕಾರ್ಡ್ನ ಈಗ ನಮ್ಮ ಅಕ್ಕಪಕ್ಕ ಸೈಬರ್ ಸೆಂಟ್ರ್ ಇಲ್ಲ ಅಂದರೆ ನನಗೆ ವಾಟ್ಸಪ್ ಮಾಡ್ಬೋದು. ವಾಟ್ಸಪ್ ಮಾಡಿದ ನಂತರ ನಿಮಗೆ ಆಧಾರ್ ಕಾರ್ಡು, ಕ್ಯಾಸ್ಟು, ಇನ್ಕಮ್ ಇಷ್ಟು ವಾಟ್ಸಪ್ ಮಾಡಿ, ಮತ್ತು ನಿಮ್ಗೆ ಏನು ಫೀಸ್ ಬೇಕು ಅದು ಹೇಳ್ತೀನಿ, ಏನು ಫೀಸ್ ಕೊಡಬೇಕು ಅದನ್ನು ನಾನು ವಾಟ್ಸಪ್ಪಲ್ಲಿ ಹೇಳ್ತೀನಿ. ನೀವು ಕಳಿಸಿದ್ರೆ ನಾನು OTP ಮುಖಾಂತರ ಕೊಡ್ತೀನಿ. ನೀವು ಅದು ಅಕ್ಲಾಮೆಂಟ್ ನಿಮಗೆ ಕಳಿಸ್ತೀನಿ. ಅದನ್ನ ಪ್ರಿಂಟ್ ತಗೊಂಡು ನಿಮ್ಮ ನಿಯರೆಸ್ಟ್ ತಾಲೂಕು ಆಫೀಸ್ಗೆ ನೀವು ಅಲ್ಲಿ ಆಹಾರ ಇಲಾಖೆ ಅಂತಿರುತ್ತೆ ಅಲ್ಲಿಗೆ ಹೋಗಿ ಕೊಟ್ಟರೆ ಅದು ಅಪ್ರೂವ್ ಮಾಡ್ಕೊಳ್ತಾರೆ. ಈಗ ಒಂದು ನಿಯಮಗಳಲ್ಲಿ ಷರತ್ತುಗಳು ಏನಪ್ಪ ಅಂತಂದರೆ, ಹೊಸ ರೇಷನ್ ಕಾರ್ಡ್ಗೆ ನೀವು ಅರ್ಜಿಯನ್ನು ಸಲ್ಲಿಸೋಕ್ಕಿಂತ ಮುಂಚೆ ನೀವು ಇನ್ನೊಂದು ರೇಷನ್ ಕಾರ್ಡಲ್ಲಿ ಇರೋಂಗಿಲ್ಲ. ಅಂದರೆ ನೀವು ಯಾರು ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತಿದ್ದೀರಾ ಆ ಒಂದು ಸದಸ್ಯರು ಬೇರೆ ರೇಷನ್ ಕಾರ್ಡಲ್ಲಿ ಅಥವಾ ತಾಯಿಯ ರೇಷನ್ ಕಾರ್ಡು ಅಥವಾ ತಂದೆಯ ರೇಷನ್ ಕಾರ್ಡಲ್ಲಿ ಇರುವಂತಿಲ್ಲ. ರೇಷನ್ ಕಾರ್ಡಿಂದ ಡಿಲೀಟ್ ಆಗಿರಬೇಕು ಒಂದು. ಇನ್ನೊಂದೇನಪ್ಪ ಅಂತಂದರೆ, ನೀವು ಹಿಂದೆ ಅರ್ಜಿ ಸಲ್ಲಿಸಿದ್ದು ಅರ್ಧ ಆಗಿ ಅದು ಸೇರ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನೀವು ಆಧಾರ್ ನಂಬರ್ನ ಎಂಟರ್ ಮಾಡಿಸಿ ಅಲ್ಲಿ ನಂಬರ್ ಬರುತ್ತೆ, ಆ ನಂಬರ್ ತಗೊಂಡು ವಿಡ್ರಾ ತಗೊಳ್ಬೇಕು. ಇಲ್ಲ ಯಾವುದು ಗೊತ್ತಾಗಲಿಲ್ಲಪ್ಪ ಅಂದರೆ ಡೈರೆಕ್ಟ್ ನೀವು ಆಹಾರ ಇಲಾಖೆಗೆ ಹೋಗಿ ಒಂದೇ ದಿನದಲ್ಲಿ ರೇಷನ್ ಕಾರ್ಡನ್ನು ಕೊಡ್ತಾರೆ. ಮತ್ತು ನಿಮ್ಗೆ ಇನ್ನೇನಪ್ಪ ಡೌಟಪ್ಪ ಅಂದರೆ OTP ಮುಖಾಂತರ ನೀವು ಮಾಡಿಸ್ಕೊಳ್ಬೇಕು ಅಂತಂದರೆ ನಿಮಗೆ OTP ಬಂದ ನಂತರ ನೀವು ಸ್ವಲ್ಪ ಬೇಗ ಹೇಳ್ಬೇಕಾಗುತ್ತೆ OTPನ. ಈಗ ಇಲ್ಲಿ ನೀವು ನೋಡ್ತಿರ್ಬೋದು ಹೊಸ ರೇಷನ್ ಕಾರ್ಡಲ್ಲಿ ನೋಡ್ತೀವಿ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಇದು ಸರ್ವರ್ ಎರರ್ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಈ ಒಂದು ಗಂಡ ಹೆಂಡತಿ ಮಗು 3 ಸೀಟ್ ಇದ್ದಾರೆ. ಅಂದರೆ ಈಗ ನೋಡ್ತಿರ್ಬೋದು ರೇಷನ್ ಕಾರ್ಡ್ ಇನ್ನೊಂದು ರೂಲ್ಸ್ ಏನಪ್ಪ ಅಂತಂದರೆ, ಹೆಂಡತಿ ಮತ್ತು ಮಗು ಇಬ್ಬರು ಇದ್ದರೆ ರೇಷನ್ ಕಾರ್ಡ್ ಕೊಡಲ್ಲ, ಗಂಡ ಇರಬೇಕು. ಅಕಸ್ಮಾತ್ ಗಂಡ ತೀರೋಗಿ ಅಥವಾ ಡಿವೋರ್ಸ್ ಆಗಿದ್ರೆ ಅದಕ್ಕೆ ದಾಖಲಾತಿನ ಕೊಡಬೇಕಾಗುತ್ತೆ. ಇಲ್ಲ ಅಥವಾ 3 ಜನ ಸಾಕ್ಷಿದಾರನ ಕರ್ಕೋಗಿ ನೀವು ಸಹಿ ಮಾಡಿಬಿಟ್ಟು ಈಸ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಕೈ ಬಿಸಿ ಮಾಡಿದ್ರೆ ಅವರಿಗೆ ಕೊಡ್ತಾರೆ. ಮತ್ತು ನೋಡ್ತಿರ್ಬೋದು ಒಂದು ಪಕ್ಷದಲ್ಲಿ ನೀವು ಸರ್ವರ್ ಬಿಸಿ ಬತ್ತು ಅಂದ್ಬಿಟ್ಟು ಅರ್ಧಂಬರ್ಧ ಅಪ್ಲಿಕೇಶನ್ ಹಾಕಿದ್ರೆ ನೀವು ಇತ್ತಾಗೆ ಬೇರೆ ರೇಷನ್ ಕಾರ್ಡ್ ಸೇರ್ಕೊಳ್ಳೋಕ್ಕೂ ಆಗೋಲ್ಲ, ಅಕ್ಕಿನೂ ತಗೊಳ್ಳೋಕ್ಕಾಗಲ್ಲ, ಹೊಸ ರೇಷನ್ ಕಾರ್ಡು ಆಗೋಲ್ಲ. ಹಂಗಾಗ್ಬಿಡುತ್ತೆ. ಆ ಅರ್ಜಿ ಹಾಕುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಿ. ನೀವು ನೋಡ್ತಿರ್ಬೋದು, ಗೊತ್ತಾಗಲಿಲ್ಲ ಅಂದರೆ ನೀವು ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡ್ಬೋದು. ನಮ್ಮ ವಾಟ್ಸಪ್ ನಂಬರ್ ಎಲ್ಲಿ ಕೊಟ್ಟಿರ್ತೀನಿ, ಮೇಲ್ ಐ ಡಿ ಕೊಟ್ಟಿರ್ತೀನಿ. ಮೇಲ್ ಐ ಡಿಗೆ ನಿಮ್ಮ ಮುಖಾಂತರ ಮೆಸೇಜ್ ಮಾಡಿ ವಾಟ್ಸಪ್ ನಂಬರ್ ಹೇಳ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಈ ರೀತಿ ಒಂದು ರೇಷನ್ ಕಾರ್ಡನ್ನು ಇಲ್ಲಿ ಕೊಟ್ಟಾಗ ಇಲ್ಲಿ ನಿಮಗೆ ರಿಲೇಷನನ್ನು ಕೇಳುತ್ತೆ. ಮತ್ತು ಕ್ಯಾಸ್ಟು, ಇನ್ಕಮ್ಮು, ಆಧಾರ್ ಕಾರ್ಡು, ಜನನ ಪ್ರಮಾಣಪತ್ರ ಎಲ್ಲನೂ ಕೂಡ ಬೇಕಾಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್.